ಗುರುಮಾತೆಯರೇ ಹಾಗೂ ನನ್ನ ಗೆಳತಿಯರೇ, ಇಂದು ನಾನು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಷಯವಾಗಿ ಭಾಷಣ ಮಾಡುತ್ತೇನೆ. ಹೆತ್ತ ತಾಯಿಗಿಂತ ಹೊತ್ತ ತಾಯಿ ಸರ್ವಶ್ರೇಷ್ಠಳು. ಹೆತ್ತ ತಾಯಿಗೆ ಈ ಜಗತ್ತಿನಲ್ಲಿ ಯಾರೂ ಸರಿಸಾಟಿಯಾಗದು. ಏಕೆಂದರೆ ಈ ಪರಿಸರದಲ್ಲಿ ಸಹಸ್ರಾರು ಜೀವರಾಶಿಗಳು ಸಾಗರ, ಪರ್ವತ, ಗಾಳಿ, ಬೆಳಕು, ಸೌಂದರ್ಯದ ಸಿರಿಯನ್ನೇ ಸಾಕ್ಷಾತ್ಕಾರಗೊಳಿಸಿದೆ. ಈ ಪರಿಸರದ ಮಡಿಲಿನಲ್ಲಿಯೇ ಮಾನವನ ಮನೆಯೂ ಇದೆ. ಸ್ನೇಹಿತರೆ, ಮೊದಲು ಪರಿಸರವೆಂದರೆ ಮಾನವನ ಸುತ್ತ ಆವರಿಸಿರುವ ಬಾಹ್ಯ ಸ್ಥಿತಿಯೇ ಪರಿಸರವಾಗಿದೆ. ಅಕ್ಷಯ ಪಾತ್ರೆಯಂತೆ ಅನಾವರಣಗೊಂಡ ಪರಿಸರ ಮಾನವನ ಸಕಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತದೆ. ಯಾರಿಗೂ ಮೋಸ ಮಾಡದೆ, ಭೇದ ಭಾವ ಎನಿಸದೆ, ನಿಸ್ವಾರ್ಥ ಸೇವೆ, ನಿಷ್ಠೆ, ತ್ಯಾಗ, ಮಮಕಾರ, ಮುಕ್ತತೆ, ಸಹನಾ ಶಕ್ತಿಯಿಂದ ಇಡೀ ಜಗತ್ತಿನ ಮಾನವ ಕುಲಕ್ಕೆ ಆಧಾರ ಸ್ತಂಭವಾಗಿದೆ. ಅಂತಲೇ ನಮ್ಮ ಪೂರ್ವಜರು ಪರಿಸರದಲ್ಲಿನ ನೇತ್ರ, ನಭ, ಶಶಿ, ವರ್ಣ, ಜಲ, ಅಗ್ನಿ, ವಾಯು, ಭೂಮಿ ಮುಂತಾದವುಗಳನ್ನು ಭಕ್ತಿ ಭಾವದಿಂದ ಸ್ಮರಿಸಿ ಪೂಜಿಸುತ್ತಿದ್ದರಂತೆ. ಆದರೆ ಇಂದು ಜಗತ್ತು ಪ್ರಳಯ ಎಂಬ 3 ಅಕ್ಷರಗಳಿಂದ ಬೆಚ್ಚಿ ಬೀಳುವಂತಾಗಿದೆ. ಇದಕ್ಕೆ ಕಾರಣ ಪರಿಸರ ಮಾಲಿನ್ಯ. ಅದರ ಘೋರ ಪರಿಣಾಮ ಮಾನವ ತನ್ನ ಗೋರಿಯನ್ನು ತಾನೇ ತೋಳಿಕೊಳ್ಳುತ್ತಿದ್ದಾನೆ. ವಸುಂಧರಿ ನೀನೆಷ್ಟು ಸುಂದರಿ ಎನ್ನುವ ಕಾಲ ಬಂದಿತ್ತು. ಆದರೆ ಮಾಲಿನ್ಯದಿಂದ ನೀನೇ ನಾ ಸುಂದರಿ ಎನ್ನುವಂತಾಗಿದೆ. ಆದ್ದರಿಂದ ಸೃಷ್ಟಿಯ ಒಡಲ ಐಸಿರಿಯನ್ನು ಮಾರಿ ಬದುಕುವ ಜನತೆ ಜಾಯಮಾನ ನಿಲ್ಲಬೇಕು. ಅರಣ್ಯ ನಾಶ ನಿಲ್ಲಬೇಕು. ಹಸಿರು ಹೆಚ್ಚಿಸಿ ಉಸಿರು ಉಳಿಸಿ. ಹಸಿರು ಜೀವಿಗಳ ಉಸಿರು ಎಂಬುದನ್ನು ವಿದ್ಯಾರ್ಥಿಗಳಾಗಿ ನಾವು ಮುಂದಿನ ಅನಾಹುತಕ್ಕೆ ಇಂದೇ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ. ಮಗುವಿಗೊಂದು ಮರ, ಊರಿಗೊಂದು ವನ ಎಂಬಂತೆ ಮನೆಯ ಸುತ್ತಮುತ್ತ, ಶಾಲೆಯ ಸುತ್ತಮುತ್ತ, ರಸ್ತೆ ಅಕ್ಕಪಕ್ಕ ಸಾಕಷ್ಟು ಗಿಡ ಮರಗಳನ್ನು ಬೆಳೆಸಿ ಹಸಿರು ಪ್ರೇಮಿಗಳಾಗೋಣ. ದಿನಾಲು ಶಾಲಾ ಪ್ರಾರ್ಥನೆಯಲ್ಲಿ ಮೊದಲು ಪರಿಸರ ಗೀತೆ, ಪರಿಸರ ಪ್ರಜ್ಞೆಯನ್ನು ಸಾರುವ ಉಕ್ತಿಗಳನ್ನು ಹೇಳುವೆವು. ಪರಿಸರ ಮಾಲಿನ್ಯದಿಂದಾಗುವ ಅನಾಹುತಗಳ ಕುರಿತು ಜನಜಾಗೃತಿ, ಸಾಕ್ಷಿ ಚಿತ್ರ, ಭಿತ್ತಿ ಚಿತ್ರ, ಕರಪತ್ರ, ಪರಿಸರ ಕಾಯ್ದೆ, ವಿಧಿ ನಾಟಕ ಎಲ್ಲ ಜಾನಪದಗಳನ್ನು ತಿಳಿಸಿ ಪರಿಸರ ಪ್ರೇಮಿಗಳಾಗೋಣ. ಪರಿಸರವು ಈ ಭೂಮಿಯ ಮೇಲಿನ ಅಮೂಲ್ಯ ಕೊಡುಗೆಯಾಗಿದ್ದು ನಾವೆಲ್ಲ ಪರಿಸರದ ಕೂಸುಗಳು. ಅದರ ನಿರ್ವಹಣೆ ನಮ್ಮ ಬದುಕಿನ ನಿರ್ವಹಣೆ ಎಂದು ತಿಳಿದು ಮಾಲಿನ್ಯವನ್ನು ಕಡಿಮೆ ಮಾಡುವ ಮೂಲಕ ಪರಿಸರವನ್ನು ರಕ್ಷಿಸೋಣ. ಮಾನವ ಸಂಕುಲವನ್ನು ಕಾಪಾಡೋಣ. ಸ್ನೇಹಿತರೆ, ಜಲಪಾತ, ಹರಿಯುವ ಹೊಳೆ, ಹಾಡುವ ಹಕ್ಕಿ, ತೂಗುವ ಮರ, ತಂಪಾದ ಗಾಳಿ ಯಾರಿಗಿಷ್ಟವಾಗುವುದಿಲ್ಲ? ಹೆತ್ತ ಹೊತ್ತ ತಾಯಿಯ ಋಣ ತೀರಿಸಲು 10 ಜನ್ಮ